ತಿಂಗಳಿಗೆ ಕೇವಲ 2,500 ರೂಪಾಯಿ ಸಂಬಳಕ್ಕೆ ಮನೆ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯೊಬ್ಬರು ಇವತ್ತು ಪಶ್ಚಿಮ ಬಂಗಾಳದ ಸಚಿವ ಸಂಪುಟದಲ್ಲಿ ಸಚಿವೆಯಾಗಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಬಡತನ, ಕಷ್ಟ, ಅವಮಾನ ಮತ್ತು ಹೋರಾಟಗಳನ್ನು ದಾಟಿ ಸಾಮಾನ್ಯ ಗೃಹ ಸಹಾಯಕಿಯಿಂದ ರಾಜ್ಯ ಸಚಿವೆಯಾದ ಈ ಮಹಿಳೆಯ ಹೆಸರು ಕಲಿತಾ ಮಾಝಿ. ಅವರ ಬದುಕಿನ ಕಥೆ ಇಂದು ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಯಾರು ಈ ಕಲಿತಾ ಮಾಝಿ? ಅವರ ಸಾಧನೆಯ ಹಿಂದಿರುವ ಕಥೆ ಏನು ನೋಡೋಣ. ಕಲಿತಾ ಮಾಝಿ ಪಶ್ಚಿಮ ಬಂಗಾಳದ ಔಸ್ ಗ್ರಾಮ ಕ್ಷೇತ್ರದ ಬಿಜೆಪಿ ಶಾಸಕಿ. ಆದರೆ ರಾಜಕೀಯಕ್ಕೆ ಬರುವ ಮೊದಲು ಅವರ ಜೀವನ ಅತ್ಯಂತ ಕಷ್ಟಕರವಾಗಿತ್ತು. ಆರ್ಥಿಕ ಸಂಕಷ್ಟದಿಂದ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಕುಟುಂಬವನ್ನ ಸಾಗಿಸಲು ಹಲವು ಮನೆಗಳಲ್ಲಿ ಗೃಹ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಕೆಲ ವರದಿಗಳ ಪ್ರಕಾರ ತಿಂಗಳಿಗೆ ಕೇವಲ 2,500 ರೂಪಾಯಿಂದ 4,500 ರೂಪಾಯಿಗಳವರೆಗೆ ಸಂಬಳವನ್ನ ಪಡಿತಾ ಇದ್ರು. ಅವರ ಪತಿ ಪ್ಲಂಬರ್ ಆಗಿ ಕೆಲಸ ಮಾಡ್ತಾ ಇದ್ರು. ಕುಟುಂಬದ ಜೀವನೋಪಾಯಕ್ಕಾಗಿ ಇಬ್ಬರು ಹಗಲಿರುಳು ಶ್ರಮಿಸ್ತಾ ಇದ್ರು. ಆದ್ರೆ ಕಷ್ಟಗಳ ನಡುವೆ ಕಲಿತಾ ಮಾಝಿ ತಮ್ಮ ಕನಸುಗಳನ್ನ ಕೈ ಬಿಡಲಿಲ್ಲ. 2014ರ ಸುಮಾರಿಗೆ ಅವರು ಬಿಜೆಪಿಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತೆಯಾಗಿ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿದ್ರು. ಜನರ ಸಮಸ್ಯೆಗಳನ್ನ ಹತ್ತಿರದಿಂದ ಕಂಡಿದ್ದ ಕಾರಣ ಸಾಮಾನ್ಯ ಜನರ ಧ್ವನಿ ಆಗಬೇಕು ಅನ್ನುವಂತಹ ಆಸೆ ಅವರಲ್ಲಿ ಮೂಡಿತ್ತು. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದ್ರು. ಅವರಿಗೆ ಸೋಲು ಎದುರಾಯಿತು. ಆದರೆ ಅವರು ಹಿಂಜರಿಯಲಿಲ್ಲ. ತಮ್ಮ ಇಂದಿನ ಮನೆ ಕೆಲಸದ ವೃತ್ತಿಯ ಜೊತೆಗೆ ಪಕ್ಷದ ಕಾರ್ಯಗಳಲ್ಲಿ ಕೂಡ ಸಕ್ರಿಯವಾಗಿ ಮುಂದುವರೆದರು. ಅವರ ಪರಿಶ್ರಮವನ್ನು ಗುರುತಿಸಿದ ಬಿಜೆಪಿ 2026ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಅವಕಾಶವನ್ನ ನೀಡಿತು. ಈ ಬಾರಿ ಕಲಿತಾ ಮಾಝಿ ಇತಿಹಾಸವನ್ನ ನಿರ್ಮಿಸಿದರು. ಔಸ್ ಗ್ರಾಮ್ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಪಡೆದಂತಹ ಕಲಿತಾ ಅವರು ಟಿಎಂಸಿ ಪಕ್ಷದ ಅಭ್ಯರ್ಥಿಯ ವಿರುದ್ಧ 12,535 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಸಾಮಾನ್ಯ ಗೃಹ ಸಹಾಯಕಿಯಿಂದ ವಿಧಾನಸಭೆ ಸದಸ್ಯೆಯಾಗುವ ಮೂಲಕ ಅವರು ಲಕ್ಷಾಂತರ ಮಹಿಳೆಯರಿಗೆ ಸ್ಫೂರ್ತಿಯಾದರು. 2026ರ ಜೂನ್ 1ರಂದು ಪಶ್ಚಿಮ ಬಂಗಾಳದಲ್ಲಿ ನಡೆದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಲಿತಾ ಮಾಝಿ ರಾಜ್ಯ ಸಚಿವೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಒಟ್ಟು 35 ಶಾಸಕರೊಂದಿಗೆ ಅವರು ಸಚಿವ ಸಂಪುಟವನ್ನ ಸೇರಿದರು. ಪ್ರಮಾಣ ವಚನದ ನಂತರ ಮಾತನಾಡಿದ ಅವರು, ನಾನು ಎಂದಿಗೂ ಕೂಡ ಸಚಿವೆ ಆಗ್ತೇನೆ ಅಂತ ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಮೊದಲು ನನ್ನ ಕ್ಷೇತ್ರದ ಜವಾಬ್ದಾರಿ ಇತ್ತು, ಈಗ ಇಡೀ ರಾಜ್ಯದ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಭಾವುಕಳಾಗಿ ಹೇಳಿದರು. কি করার ইচ্ছা আছে আপনার? দেখুন, আমি যখন বিধায়ক হয়েছিলাম শুধু আউস গ্রামটা নিয়ে ভাবনা চিন্তা ছিল যে আমার বিধানসভায় যেখানে আমি জয়ী হয়েছি, মানুষ যেখানে আশীর্বাদ করছে সেই মানুষের জন্য কিছু করবো এবং জঙ্গলমহল এরিয়া সেটা যেন শহরে পরিণত হয়। কিন্তু এখন তো পুরো পশ্চিমবঙ্গের দায়িত্ব দেখা যায়। ಕಲಿತಾ ಮಾಝಿಯ ಕಥೆ ಕೇವಲ ರಾಜಕೀಯ ಯಶೋಗಾಥೆ ಅಲ್ಲ, ಅದು ಪರಿಶ್ರಮ, ದೃಢ ಸಂಕಲ್ಪ ಮತ್ತು ಅವಕಾಶ ಸಿಕ್ಕರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ಅಸಾಮಾನ್ಯ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಜೀವಂತವಾದ ಉದಾಹರಣೆ. ಒಂದೊಮ್ಮೆ ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯೊಬ್ಬರು ಇವತ್ತು ಲಕ್ಷಾಂತರ ಜನರ ಪ್ರತಿನಿಧಿಯಾಗಿ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದಾರೆ. ಇದಕ್ಕೆ ಅಲ್ವೇ ಪ್ರಜಾಪ್ರಭುತ್ವದ ಸೌಂದರ್ಯ, ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳೋದು.